ಸರ್ ದೂರ್ಗನ ನಮ್ಗೆ ರಕ್ಷಣೆ ಬೇಕು. ಈಗ ಏನಾಗಿದೆ, ಈ ಸಾಕ್ಷಿ ನಾಶ ಮಾಡೋಂಥದ್ದಲ್ಲಿ ಈಗ ಅಯ್ಯನ್ ರೆಡ್ಡಿ ಅಂತ ಒಬ್ಬ ಇನ್ಸ್ಪೆಕ್ಟರ್, ಆತನ ಹೆಸರು ಎಲ್ಲ ಕಡೆ ಪ್ರಚಾರ ಆಗಿದೆ. ಆತ ಮುನಿರತ್ನನ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ, ಏನು ನಮ್ಮ ಫೋನ್ ಟ್ಯಾಪ್ ಮಾಡ್ಕೊಳ್ಳೋದಂತ ಏನೊಂದು ಇರುತ್ತಲ್ಲ, ಯಾರ್ಯಾರ್ದು ಕಾಲ್ ಡೀಟೇಲ್, ಎನಿಮೀಸ್ ಯಾರ್ಯಾರು ಇರ್ತಾರೆ ಅವ್ರ ಡೀಟೇಲ್ ಫೋನ್ ಎತ್ಕೊಡೋದು, ಇನ್ನೊಂದು ಮತ್ತೊಂದು ಎಲ್ಲಾ ರೀತಿಯಲ್ಲಿ ಎಕ್ಸ್ಪರ್ಟ್. ಈಗ ನಾವು ಅವ್ರು ಏನೇನ್ ಮಾಡಿದ್ದಾರೆ ಅಂತ ಕೆಲವೊಂದು ವಿಚಾರಗಳು ಹೇಳಿದ್ದೀವಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನಾಗುತ್ತೆ, ಆ ಡೇಟ್ಗಳಿಗೆ ಅವ್ರಿಗೆ ಸಾಕ್ಷಿ ನಾಶ ಮಾಡಕ್ಕೆ ಏನೇನು ಬಗ್ಗೆ ಎಲ್ಲ ಮಾಡ್ತಾರೆ. ಏನೇನೆಲ್ಲ ಟಿವಿ ನೋಡಿದ್ದೀರಾ, ಸುನಂದಮ್ಮ ಅಂತೇಳಿ ನಮ್ಮ ಇದು ಮುನಿರತ್ನ ಅವ್ರ ಕಡೆ ಇರೋರು, ಬೇರೆ ಯಾರೋ ಸಾಕ್ಷಿ ಹೇಳ್ತಾರೆ ಅಂತೆಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಥ್ರೆಟ್ ಮಾಡಿದ್ದಾರೆ. ನೆನೆ ಪೊಲೀಸ್ ಕೇಸ್ ಆಗಿದೆ. ಅದನ್ನ ವಿತ್ ಆ ಅಮ್ಮ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿರೋದನ್ನ CC ಕ್ಯಾಮ್ರಾ ಸಮೇತ ತೆಗೆದುಕೊಟ್ಟಿದ್ದೀವಿ. ಸೊ ಈಗ ಅವ್ರ ಬೆಂಬಲಿಗರೆಲ್ಲರೂ ಸಾಕ್ಷಿ ನಾಶಕ್ಕೆ ಯತ್ನಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಯ್ಯನ್ ರೆಡ್ಡಿ ಅವರು. ಸೊ ಹಂಗಾಗಿ ಅವ್ರನ್ನ ಇಮಿಡಿಯೇಟ್ ಅವ್ರ ಅಧಿಕಾರದಲ್ಲಿ ಇರೋದ್ರಿಂದ ಈ ಕೆಲಸಗಳು ತೊಡಗಿಸ್ಕೊಂತ ಇದ್ದಾರೆ. ಹಂಗಾಗಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಹೊರಗಡೆ ಇಕ್ಬೇಕು. ಅತಿ ಬೇಗ ಇವಾಗ ಏನು SIT ಮಾಡಿದ್ದಾರೆ ಅದು ಕಾರ್ಯಾರಂಭ ಆಗ್ಬೇಕು ಅಂತ ಕೇಳ್ಕೊಳಕ್ ಹೋಗ್ತಾ ಇದೀವಿ ಸರ್. ದೂರ್ಗನ ನಮ್ಗೆ ರಕ್ಷಣೆ ಬೇಕು. ಈಗ ಏನಾಗಿದೆ, ಈ ಸಾಕ್ಷಿ ನಾಶ ಮಾಡೋಂಥದ್ದಲ್ಲಿ ಈಗ ಅಯ್ಯನ್ ರೆಡ್ಡಿ ಅಂತ ಒಬ್ಬ ಇನ್ಸ್ಪೆಕ್ಟರ್, ಆತನ ಹೆಸರು ಎಲ್ಲ ಕಡೆ ಪ್ರಚಾರ ಆಗಿದೆ. ಆತ ಮುನಿರತ್ನನ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ, ಏನು ನಮ್ಮ ಫೋನ್ ಟ್ಯಾಪ್ ಮಾಡ್ಕೊಳ್ಳೋದಂತ ಏನೊಂದು ಇರುತ್ತಲ್ಲ, ಯಾರ್ಯಾರ್ದು ಕಾಲ್ ಡೀಟೇಲ್, ಎನಿಮೀಸ್ ಯಾರ್ಯಾರು ಇರ್ತಾರೆ ಅವ್ರ ಡೀಟೇಲ್ ಫೋನ್ ಎತ್ಕೊಡೋದು, ಇನ್ನೊಂದು ಮತ್ತೊಂದು ಎಲ್ಲಾ ರೀತಿಯಲ್ಲಿ ಎಕ್ಸ್ಪರ್ಟ್. ಈಗ ನಾವು ಅವ್ರು ಏನೇನ್ ಮಾಡಿದ್ದಾರೆ ಅಂತ ಕೆಲವೊಂದು ವಿಚಾರಗಳು ಹೇಳಿದ್ದೀವಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನಾಗುತ್ತೆ, ಆ ಡೇಟ್ಗಳಿಗೆ ಅವ್ರಿಗೆ ಸಾಕ್ಷಿ ನಾಶ ಮಾಡಕ್ಕೆ ಏನೇನ್ ಬಗ್ಗೆ ಎಲ್ಲ ಮಾಡ್ತಾರೆ. ಏನೇನೆಲ್ಲ ಟಿವಿ ನೋಡಿದ್ದೀರಾ, ಸುನಂದಮ್ಮ ಅಂತೇಳಿ ನಮ್ಮ ಇದು ಮುನಿರತ್ನ ಅವ್ರ ಕಡೆ ಇರೋರು, ಬೇರೆ ಯಾರೋ ಸಾಕ್ಷಿ ಹೇಳ್ತಾರೆ ಅಂತೆಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಥ್ರೆಟ್ ಮಾಡಿದ್ದಾರೆ. ನೆನೆ ಪೊಲೀಸ್ ಕೇಸ್ ಆಗಿದೆ. ಅದನ್ನ ವಿತ್ ಆ ಅಮ್ಮ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿರೋದನ್ನ CC ಕ್ಯಾಮ್ರಾ ಸಮೇತ ತೆಗೆದುಕೊಟ್ಟಿದ್ದೀವಿ. ಸೊ ಈಗ ಅವ್ರ ಬೆಂಬಲಿಗರೆಲ್ಲರೂ ಸಾಕ್ಷಿ ನಾಶಕ್ಕೆ ಯತ್ನಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಯ್ಯನ್ ರೆಡ್ಡಿ ಅವರು. ಸೊ ಹಂಗಾಗಿ ಅವ್ರನ್ನ ಇಮಿಡಿಯೇಟ್ ಅವ್ರ ಅಧಿಕಾರದಲ್ಲಿ ಇರೋದ್ರಿಂದ ಈ ಕೆಲಸಗಳು ತೊಡಗಿಸ್ಕೊಂತ ಇದ್ದಾರೆ. ಹಂಗಾಗಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಹೊರಗಡೆ ಇಕ್ಬೇಕು. ಅತಿ ಬೇಗ ಇವಾಗ ಏನು SIT ಮಾಡಿದ್ದಾರೆ ಅದು ಕಾರ್ಯಾರಂಭ ಆಗ್ಬೇಕು ಅಂತ ಕೇಳ್ಕೊಳಕ್ ಹೋಗ್ತಾ ಇದೀವಿ ಸರ್.